ಯಾರು, ಏಕೆ, ಯಾವಾಗ ಈ ಬ್ಯೂಟಿಫುಲ್ ಕೋಟೆನ ಕಟ್ಟಿದ್ದಾರೆ? ಅವ್ರು ಎನಿಮಿಯರ್ ಆಗಿದ್ರು, ಅವ್ರ ಟ್ಯಾಕ್ಟಿಕ್ಸ್ ಏನು ಮಾಡ್ತಾಯಿದ್ರು, ಅವ್ರ ಭಯ ಏನಿತ್ತು? ಜಯಸಿಂಹ ಶುರು ಮಾಡಿದಂಥ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಕಾವೇರಿಯಿಂದ ಗೋದಾವರಿ ನದಿವರೆಗೂ ಆಡಳಿತ ಮಾಡ್ತಿದ್ದಂಥ ಇಮ್ಮಡಿ ಪುಲಕೇಶಿಯ ಅಂತ್ಯ ಹೇಗಾಯಿತು ನೋಡೋಣ ಬನ್ನಿ. ನಾವಿವಾಗ ಈ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿದ್ದೀವಿ, ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಬರ್ತಾ ಇದ್ದಂಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಅವ್ರೇನು ಮಾಡಿದ್ದಾರೆ, ಯಾವುದಾದ್ರು ಕಟ್ಟಬೇಕಾದ್ರೆ 2 ಬೆಟ್ಟನ ಯೂಸ್ ಮಾಡಿಕೊಂಡು ಮಧ್ಯದಲ್ಲಿ ಕಲ್ಲುಗಳಿಟ್ಟು ಕಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮುಂದೆ ಹೋಗೋಣ. ಸೊ 2 ಬೆಟ್ಟನ ಯೂಸ್ ಮಾಡಿಕೊಂಡು ಮಧ್ಯದಲ್ಲಿ ಕಲ್ಲುಗಳಿಟ್ಟಿದ್ದಾರೆ. ಸೊ ಅದರಿಂದ ಒಳ್ಳೆಗೆ ಎಂಟ್ರೆನ್ಸ್ ಚೆನ್ನಾಗಿದೆ. ಮತ್ತು ಎಷ್ಟು ಕಡಿಮೆ ಆಯಾಸ ಮಾಡಿಕೊಂಡು ಕಟ್ಬೋದು ಆ ಥರ ಮಾಡ್ಕೊಂಡಿದ್ದಾರೆ. ಏಕೆಂದರೆ ಪೂರ್ತಿ ಕಟ್ಟಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ 2 ಬೆಟ್ಟ ಇರೋದ್ರಿಂದ ಅದರ ಮುಂದೆ ಆರಾಮಾಗಿ ಒಂದು ಗೋಡೆ ಥರ ಕಟ್ಕೊಂಡಿದ್ದಾರೆ. ಸೊ ಅದೇ ರೀತಿ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಮ್ಯೂಸಿಯಂ ಕೂಡ ಇದೆ. ಬನ್ನಿ ಮುಂದೆ ಹೋಗೋಣ. 1ನೇ ಪುಲಕೇಶಿ ಈ ಬಾದಾಮಿನ ರಾಜಧಾನಿಯಾಗಿಯೇ ಘೋಷಣೆ ಮಾಡಿರ್ತಾನೆ. 1ನೇ ಪುಲಕೇಶಿಗೆ 2 ಮಕ್ಕಳಿರ್ತಾರೆ, ಕೀರ್ತಿವರ್ಮ ಮತ್ತು ಮಂಗಳೇಶ ಅಂತ. ಕೀರ್ತಿವರ್ಮ ಸತ್ತಾಗ ಅವನ ಮಗ ಇಮ್ಮಡಿ ಪುಲಕೇಶಿ ಇನ್ನೂ ಚಿಕ್ಕವನಾಗಿದ್ದಾಗ ಮಂಗಳೇಶ ಅವನ ಬದಲು ಅಧಿಕಾರ ಮಾಡ್ತಾ ಇರ್ತಾನೆ. ಆದರೆ ಸ್ವಲ್ಪ ದಿನ ಆದಮೇಲೆ ಮಂಗಳೇಶನಿಗೂ ಮತ್ತು ಇಮ್ಮಡಿ ಪುಲಕೇಶಿಗೆ ದೊಡ್ಡ ಜಗಳ ಆಗಿ ಮಂಗಳೇಶ ಸೋತೋಗ್ಬಿಡ್ತಾನೆ. ಆವಾಗ ಇಮ್ಮಡಿ ಪುಲಕೇಶಿ ಗೆಲ್ತಾನೆ. ಈ ಎಲ್ಲ ರಾಜರು ಈ ಕೋಟೆಯಲ್ಲಿ ಓಡಾಡಿದ್ದಾರೆ. ಸೊ ಇವತ್ತು ಸ್ವಲ್ಪ ಶುಕ್ರವಾರದಿಂದ ಜನ ಜಾಸ್ತಿ ಇದ್ದಾರೆ. ಇಲ್ಲಿ ಕೂಡ ಒಂದು ದಾರಿ ಇದೆ ಮೇಲಕ್ಕೆ ಹೋಗೋದಕ್ಕೆ. ಜಸ್ಟ್ ಒಂದು ಎಂಟ್ರೆನ್ಸ್ ಇದೆ ಅಷ್ಟೇ, ಪೂರ್ತಿ ಮೇಲಕ್ಕೆ ಹೋಗೋದಕ್ಕಾಗೋದಿಲ್ಲ. ಆದರೂ ಒಂದ್ಸಲಿ ಚೆಕ್ಔಟ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ ಕಲ್ಲುಗಳ ಸ್ಟೆಪ್ ಹೇಗಿದೆ. ಒಂದು ಸಿಮೆಟ್ರಿಕಲ್ ಆಗಿಲ್ಲ, ಹತ್ತೋದಕ್ಕೆ ಕಷ್ಟ ಆಗಬೇಕು, ಎನಿಮಿಗಳು ಬರಬೇಕಾದ್ರೆ ಸಮಸ್ಯೆ ಆಗಬೇಕಂತಲೇ ಮಾಡಿರೋದು ಇದು. ಸ್ವಲ್ಪ ಈ ಕಡೆ. ಸೊ ಇಲ್ಲಿ ಒಂದು ಮಂಟಪ ಥರ ಇದೆ. ಈ ಮಂಟಪದ ಉದ್ದೇಶ ಏನಂದರೆ ಇಲ್ಲಿ ರಾಜ ಮತ್ತು ರಾಣಿ ಕೂತ್ಕೊಳ್ತಾಯಿದ್ರು ಅನ್ನೋದು. ಸೊ ಈ ಮಂಟಪದ ಇಲ್ಲೊಂದು ಮೇಲೆ ಬಂದಾಗ 2 ಮಂಟಪಗಳು ಸಿಗುತ್ತೆ. ಈ ಮಂಟಪದ ಉದ್ದೇಶ ಏನಂದರೆ ಇಲ್ಲಿ ಬಂದು ಕೂರ್ತಾಯಿದ್ರು, ಏಕೆಂದರೆ ಇಲ್ಲಿಂದ ಒಳ್ಳೆ ವ್ಯೂ ಸಿಗುತ್ತೆ. ಎಲ್ಲ ಕಡೆ ಹೇಗಿದೆ ಅನ್ನೋದಕ್ಕೆ ಒಳ್ಳೆ ವ್ಯೂ ಸಿಗುತ್ತೆ. ಅದರಿಂದಾಗಿ ಇಲ್ಲಿ ಬಂದು ಕೂರ್ತಾಯಿದ್ರು ಅಂತ ಕೂಡ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್. ಇಲ್ಲೊಂದು ಲೋಟಸ್ ಕೂಡ ಇದೆ. ಯಾವ್ರಿ ನಿಮ್ಮದು? ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ ಇವತ್ತು. ಇಲ್ಲಿಂದ ದೇವಸ್ಥಾನಗಳು ಕ್ಲೀನಾಗಿ ಕಾಣುತ್ತೆ. ಶೈವ, ವೈಷ್ಣವ, ಶ್ರೀ ವೈಷ್ಣವ ಅಂದು ಜೈನ. ಬ್ಯೂಟಿಫುಲ್ ಆಗಿದೆ. ಇನ್ನೂ ಒಂದು ಇಲ್ಲಿ ಕೂಡ ಇನ್ನೊಂದು ಮಂಟಪ ಥರ ಇದೆ. ಇಲ್ಲಿ ಕೂಡ ಕೂತ್ಕೊಂಡ್ರೆ ಒಳ್ಳೆ ವ್ಯೂ ಸಿಗ್ತಾಯಿತ್ತು ಅನ್ಸುತ್ತೆ ಅವರಿಗೆ. ಇಲ್ಲಿಂದ ನಾವಾಗೆ
ಮೇಲೆ ಹೋಗ್ಬೋದು. ಬ್ಯೂಟಿಫುಲ್. ಮತ್ತು ಇಲ್ಲಿ ನೋಡಿ ಒಂದು ಖಡ್ಗದ ಚಿತ್ರ ಬರೆದಿದ್ದಾರೆ, ಮತ್ತು ಇಲ್ಲಿ ಏನೋ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಹೆಸರು ಕೂಡ ಏನೋ ಮೆನ್ಷನ್ ಮಾಡಿದ್ದಾರೆ. ಮೋಸ್ಟ್ಲಿ ಇದು ಶಿಲ್ಪಿ ಹೆಸರು ಮೆನ್ಷನ್ ಮಾಡಿದ್ದಾರೆ ಅನಿಸುತ್ತೆ. ಮುಂದೆ ಹೋಗೋಣ, ನೋಡೋಣ ಮುಂದೆ ಹೇಗಿದೆ ಪ್ಲೇಸ್ಗಳೆಲ್ಲ ಅಂತ. ಲೆಟ್ಸ್ ಗೋ. ನಾವಿವಾಗ ಕೆಳಗಡೆ ಹೋಗೋಣ. ಇಲ್ಲಿನ ಮಂಟಪ ಆಯಿತು, ಮತ್ತು ಮೇಲೆ ಇನ್ನೊಂದಷ್ಟು ಪ್ಲೇಸ್ಗಳಿದೆ, ಬನ್ನಿ ವಿಸಿಟ್ ಮಾಡೋಣ. ಸೊ ನಾವಿವಾಗ ಮೇಲಿಂದ ಬಂದ್ವಿ. ಇಲ್ಲಿ ನೋಡಿ, ಮೇ ಬಿ ಇಲ್ಲಿ ಸೈನಿಕರೆಲ್ಲ ಕೂತ್ಕೊಂಡಿದ್ರು ಅನಿಸುತ್ತೆ ವಾಚ್ ಮಾಡೋದಕ್ಕೆ. ಮತ್ತೆಲ್ಲ ಮಸೀದ್ ಥರ ಆಗಿದೆ. ಇದು ಮಳೆ ಕೂಡ ಬಂದು ಆಗಿರ್ಬೋದು, ಅಥವಾ ಏನಾದರೂ ಒಲೆ ಹಚ್ಚಿ ಥರ ಮಾಡಿರೋದ್ರಿಂದ ಕೂಡ ಮಸಿ ಆಗಿರ್ಬೋದು. ಬನ್ನಿ ಮುಂದೆ ಹೋಗೋಣ, ನೋಡೋಣ ಹೇಗಿದೆ ಅಂತ. ಈ ಬಾದಾಮಿ ಕಲ್ಲು ಏನಿದೆ, ಆ ಕಲ್ಲೇ ಇದಕ್ಕೆ ಒಂದು ಬೇರೆ ಏನು ಡಿಸೈನ್ ಬೇಡ, ಚಿತ್ರಗಳು ಬೇಡ, ಆ ಕಲ್ಲಿಂದನೇ ತುಂಬ ಚೆನ್ನಾಗಿ ಕಾಣುತ್ತಿದ್ದು. ಈ ಬೆಟ್ಟ ಏನಿದೆ ಬಾದಾಮಿಯಲ್ಲಿ, ಇಲ್ಲಿ ರೌಡಿ ರಾಥೋಡ್, ವಿಕ್ರಮಾರ್ಕುಡು ಅಂತ ಎಷ್ಟೊಂದು ಸಿನಿಮಾಗಳು ಕೂಡ ಶೂಟ್ ಮಾಡಿದ್ದಾರೆ. ಇಲ್ಲಿ ಸಿನಿಮ್ಯಾಟಿಕ್ ಪ್ಲೇಸೇ ಇದು ಆ್ಯಕ್ಚುಲಿ. ಲೆಟ್ಸ್ ಗೋ. ಸೊ ಇಲ್ಲಿಂದ ನೋಡಿ ಹೇಗೆ ಕಾಣುತ್ತೆ. ಬ್ಯೂಟಿಫುಲ್. ನಾವು ಹತ್ಕೊಂಡು ಮೇಲೆ ಹೋಗಬೇಕು. ಮೇಲೆ ಹೋದರೆ ಅಲ್ಲಿ ಕೂಡ ಕೆಲವೊಂದು ಮಂಟಪ ಥರ ಇದೆ. ಇನ್ನು ಮೇಲೆ ಹೋದರೆ ನಮಗೆ ಮದ್ದುಗುಂಡೆಲ್ಲ ಸ್ಟೋರ್ ಮಾಡ್ತಿದ್ದಂಥ ಪ್ಲೇಸ್ಗಳು ಕೂಡ ಇದೆ. ಬನ್ನಿ ಹೋಗೋಣ. ಇಲ್ಲಿ ಒಂದು ಆಂಜನೇಯನ ಕೂಡ ಚಿತ್ರ ಮಾಡಿಟ್ಟಿದ್ದಾರೆ, ಪೂಜೆ ಮಾಡಿದ್ದಾರೆ ಕೂಡ. ಇಲ್ಲಿ ನೋಡಿ ಕನ್ನಡದಲ್ಲಿ. ಇದು 6ನೇ ಶತಮಾನದಲ್ಲಿ ಕಟ್ಟಿದರೂ ಕೂಡ ಬರೀ ಬಾದಾಮಿ ಚಾಲುಕ್ಯರು ಮಾತಲ್ಲ, ಆದಿಲ್ ಶಾಹಿಗಳು ಮತ್ತು ವಿಜಯನಗರ ಸಾಮ್ರಾಜ್ಯದವರು ಆದಿಲ್ ಶಾಹಿಗಳು, ಅವರಾದಮೇಲೆ ಟಿಪ್ಪು ಸುಲ್ತಾನು, ಎಲ್ಲರೂ ಕೂಡ ಇಲ್ಲಿದ್ದಾರೆ. ಇದು ಒಂದು ಎಲ್ಲರದ್ದು ಹಿಸ್ಟ್ರಿ ಕೂಡ ಹೌದು. ಪ್ರತಿಯೊಬ್ಬರು ಬಂದು ಅವರವರಿಗೆ ಏನು ಅವಶ್ಯಕತೆ ಇದೆ ಅದನ್ನೆಲ್ಲ ಮಾಡಿದ್ದಾರೆ ಇಲ್ಲಿ. ಸೊ ನಾವಿಲ್ಲಿಂದ ಹೇಗೆ ಎಲ್ಲ ಬೆಟ್ಟಗಳು ಸೇರಿ ಒಂದು ವ್ಯೂ ಕ್ರಿಯೇಟ್ ಆಗಿದೆ ನೋಡಿ ಇಲ್ಲಿ. ಬ್ಯೂಟಿಫುಲ್. ಮುಂದೆ ಹೋಗೋಣ. ನಾವಿಲ್ಲಿ ಬಂದಾಗ ಇಲ್ಲಿ ಇನ್ನೊಂದು ಎಂಟ್ರೆನ್ಸ್ ಸಿಗುತ್ತೆ, ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಮತ್ತು ಕೆಲವೊಂದು ವಿಗ್ರಹಗಳು ಕೂಡ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ, ಕುಬ್ಜ ಗಣಗಳು. ಬ್ಯೂಟಿಫುಲ್. ಇದು ಕೂಡ ಯಾಕೆಂದರೆ ಇದಕ್ಕೇನು ಪ್ರೊಟೆಕ್ಷನ್ ಇಲ್ಲ, ಮಳೆ ಬಿದ್ದು ಹಾಳಾಗಿದೆ. ಬನ್ನಿ ಮುಂದೆ ಹೋಗೋಣ. ಹಾಂ, ಇಲ್ಲಿ ಇದು ಯಾವುದೋ ಒಂದು ಪೀಸು ಮುರಿದೋಗಿದೆ ಅಂತಾರೆ ಅನಿಸುತ್ತೆ. ಅದಕ್ಕೆ ಈ ಕಡೆ ತೊಗೊಂಡು ಬಂದು ಇಟ್ಟಿದ್ದಾರೆ ಎಸ್ ಐ ಅವರು. ಅಂತ ಹೋಗೋಣ. ಇಲ್ಲೂ ಕೂಡ ಒಂದು ದೇವರ ವಿಗ್ರಹ ಕೂಡ ಇದೆ. ಹಾಂ, ಬ್ಯೂಟಿಫುಲ್.
ಇದು ಕೆಳಗಡೆ ಇರೋವಂಥ ಶಿವನ ದೇವಸ್ಥಾನ ಆಗಿರೋದ್ರಿಂದ ಕೆಳಗಣ ಶಿವಾಲಯ ಅಂತ ಕರೀತಾರೆ. ಬೇರೆ ಏನು ಡಿಸೈನ್ ಬೇಡ, ಡಿಸೈನ್ ಕೂಡ ಇದೆ, ಆದರೆ ಬೇರೆ ಬೇಲೂರು ಹಳೆಬೀಡು ಥರ ಏನು ದೊಡ್ಡ ಡಿಸೈನ್ ಇಲ್ಲ ಅಂದ್ರೂ ಬರೀ ಆ ಕಲ್ಲಿಂದ ಶೇಪೇ ತುಂಬ ಚೆನ್ನಾಗಿದೆ, ಆ ಕಲ್ಲಿಂದ ಕಲರೇ ತುಂಬ ಚೆನ್ನಾಗಿದೆ. ಇವಾಗ ಇಲ್ಲಿ ದೇವರಿಲ್ಲ, ಬರೀ ಕಲ್ಲು ಮಾತ್ರ ಇದೆ ಇವಾಗ. ಇಲ್ಲಿ ನೋಡಿ, ಇಲ್ಲಿ ಮೋಸ್ಟ್ಲಿ ಇದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಟ್ಟಿರೋಂಥ ಫಿರಂಗಿ ಇದು. ಇಲ್ಲಿಂದ ನೋಡಿ ಹೇಗೆ ಕಾಣುತ್ತೆ. ಇಲ್ಲಿ ನೋಡಿ, ಇದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಟ್ಟಿರೋಂಥ ಫಿರಂಗಿ ಅನಿಸುತ್ತೆ. ಏನು ಬರೆದಿದ್ದಾರೆ ಇಲ್ಲಿ? ಟಿಪ್ಪು ಸುಲ್ತಾನ್ ಅಲ್ಲ, ಅದಕ್ಕಿಂತ ಹಿಂದೆದಿದು 1550. ಇಲ್ಲಿ ನೋಡಿ ಸಿಟಿ, ನಾವು ಮೇಲೆ ಬಂದರೆ ಎಷ್ಟು ಹತ್ತಿರಕ್ಕೆ ಸಿಟಿ ಬೆಳ್ಕೊಂಡು ಬಂದ್ಬಿಟ್ಟಿದೆ ಇಲ್ಲಿ. ಬ್ಯೂಟಿಫುಲ್. ಬನ್ನಿ ಮುಂದೆ ಹೋಗೋಣ ಇವಾಗ. ನಾವಿಲ್ಲಿ ಏನು ಪ್ಲೇಸ್ ನೋಡ್ತಾ ಇದ್ದೀವಿ, ಇದು ಕುದುರೆ ಲಾಯ ಆಗಿತ್ತು ಅಂತ ಹೇಳ್ತಾರೆ. ಬನ್ನಿ ಒಳಗಡೆ ನೋಡೋಣ ಹೇಗಿತ್ತು ಈ ಕುದುರೆ ಲಾಯ ಅಂತ. ಇದು ನನ್ನ ಅನಿಸಿಕೆ ಪ್ರಕಾರ ಚಾಲುಕ್ಯರ ಕಾಲದಲ್ಲ, ಆಮೇಲೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕೂಡ ಕಟ್ಟಿರ್ಬೋದು. ಮತ್ತು ಆದಿಲ್ ಶಾಹಿಗಳು ಕುದುರೆ ತುಂಬ ಅವ್ರಿಗೆ ಫೇವ್ರೇಟ್ ಅನಿಮಲ್ಲು, ಅದರಿಂದನೇ ಅವರು ಯುದ್ಧಗಳನ್ನೆಲ್ಲ ಗೆದ್ದಿದ್ರು, ಅದರಿಂದಾಗಿ ಯೂಸ್ ಮಾಡಿದ್ದಾರೆ ಇದನ್ನು, ಕುದುರೆ ಲಾಯನ. ಬ್ಯೂಟಿಫುಲ್. ಬನ್ನಿ ಮುಂದೆ ಹೋಗೋಣ. ನಾನು ಆಗಲೇ ಹೇಳಿದಾಗೆ ಇದು ಒಂದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಆಗಿರೋವಂಥದ್ದಲ್ಲ, ಎಷ್ಟೊಂದು ರಾಜರು ಬಂದು ಆಳಿ ಹೋಗಿದ್ದಾರೆ ಇಲ್ಲಿ. ಅದರಿಂದಾಗಿ ಎಷ್ಟೊಂದು ಹಿಸ್ಟ್ರಿ ಇಲ್ಲಿ ಮಿಕ್ಸ್ ಆಗಿಬಿಟ್ಟಿದೆ. ಸೊ ಪ್ರತಿಯೊಂದು ರಾಜ ಮನೆತನದ್ದು ಒಂದು ಪಾರ್ಟ್ ಆಫ್ ಹಿಸ್ಟ್ರಿ ಇಲ್ಲಿ ಸೇರಿಕೊಂಡಿದೆ. ಆದರೂ ಬಾದಾಮಿ ಚಾಲುಕ್ಯರು 6ನೇ ಶತಮಾನದಿಂದ 8ನೇ ಶತಮಾನದವರೆಗೂ ಏನಿದ್ರು ಅದು ಇವಾಗಲೂ ಇದೆ ಅನ್ನೋದು ತುಂಬ ಖುಷಿ ವಿಚಾರ. ಬನ್ನಿ ಮುಂದೆ ನೋಡೋಣ. ಇಲ್ಲಿ ನೋಡಿ ಹೇಗಿದೆ. ಸೊ ಬ್ಯೂಟಿಫುಲ್. ಮೇಲೆ ಹೋಗೋಣ. ಇದು ಮಳೆಗೆ ತುಂಬ ಫ್ರೆಜೈಲ್ ಎಲಿಮೆಂಟ್ ಇದೆ, ಇದು ಕರಗುತ್ತೆ. ಇಲ್ಲಿ ನೋಡಿ, ಮಳೆ ಬಂದು ಮಳೆ ನೀರು ಬಿದ್ದು ಎಷ್ಟು ಸೌದಿದೆ ಇದು, ಮತ್ತು ಕೆಲವೊಂದು ಕಡೆ ಬಿದ್ದಿದೆ ಕೂಡ. ಇದೆಲ್ಲ ಲೇಟೆಸ್ಟಾಗಿ ಆಗಿರೋವಂಥದ್ದು, ಮೇ ಬಿ ಇವರೇ ಮಾಡಿದ್ದಾರೆ ಅನಿಸುತ್ತೆ, ಮೇಲಕ್ಕೆ ಹೋಗೋದಕ್ಕೆಲ್ಲ ಈಸಿ ಆಗಲಿ ಅಂದ್ಬಿಟ್ಟು. ಇಲ್ಲೂ ಕೂಡ ಸೌದಿದೆ, ಈ ಕಲ್ಲು ತುಂಬ ಸೌದಿದೆ ಮತ್ತು ತುಂಬ ನೈಸ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿಂದ ಹೋದರೆ ನಾವು ಮೇಲಕ್ಕೆ ಹೋಗ್ತೀವಿ. ಇಲ್ಲಿಂದ ಹೋದರೆ ಇನ್ನೊಂದು ಪಾಯಿಂಟ್ ಇದೆ, ಅಲ್ಲಿ ಕೆಲವೊಂದು ಕೋಟೆ ಥರ ಇದೆ. ಇದೆಲ್ಲ ಮೇ ಬಿ ಆದಿಲ್ ಶಾಹಿ ಮತ್ತು ಟಿಪ್ಪು ಸುಲ್ತಾನ್ ಬಂದ ಕಾಲದಲ್ಲಿ ಮಾಡಿರ್ಬೋದು. ಬನ್ನಿ ಒಳಗಡೆ ಹೋಗೋಣ. ಲೆಟ್ಸ್ ಗೋ. ಈ ಬಂಡೆಗಳೆಲ್ಲ ರೀಸೆಂಟಾಗಿ ಕೊಡ್ದು ಹೋಗೋದಕ್ಕೆ ದಾರಿ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ, ಅಥವಾ ಮೊದಲು ಇರ್ಬೋದು. ಆದರೆ ಕೆಲವೊಂದಂತೂ ಇವರು ಹೋಗೋದಕ್ಕೆ ಪ್ಯಾಸೇಜು ಈಸಿ ಮಾಡಿದ್ದಾರೆ.
ಟೂರಿಸ್ಟ್ಗೆ ಅಷ್ಟು ಕಷ್ಟ ಆಗಬಾರ್ದಂತ. ಆದರೆ ಮೊದಲು ಏನು ದಾರಿಗಳು ಮಾಡ್ಕೊಂಡಿದ್ದಾರೆ ಅದೆಲ್ಲ ಯಾವಾಗ ಸ್ವಲ್ಪ ಕಷ್ಟದಾಗಿರುತ್ತೆ, ಯಾಕೆಂದರೆ ಎನಿಮೀಸ್ ಅಟ್ಯಾಕ್ ಮಾಡ್ಬೋದು ಯಾವುದೇ ಟೈಮಲ್ಲಿ. ಅದರಿಂದಾಗಿ ಸ್ವಲ್ಪ ಕಷ್ಟದಾಗೆ ಇರಬೇಕು, ಯಾಕೆಂದರೆ ತುಂಬ ಜನ ಒಂದೇ ಸಲ ನುಗ್ಗೋದಕ್ಕೆ ಆಗೋದಿಲ್ಲ, ಆ ಥರ ಮಾಡಿಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಮದ್ದುಗುಂಡುಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ರು ಅನಿಸುತ್ತೆ. ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಓಡಾಡ್ತಾರೆ ಎಲ್ಲ ಜನಗಳು ಅಂದ್ಬಿಟ್ಟು. ಬನ್ನಿ ಮೇಲೆ ಹೋಗೋಣ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇದು ತುಂಬ ರೀಸೆಂಟ್ ಬಿಲ್ಡಿಂಗ್, ಯಾಕೆಂದರೆ ಗಾರಿ ಎಲ್ಲ ಹಾಕಿದ್ದಾರೆ ಮೇಲೆ. ಇದು ಆದಿಲ್ ಶಾಹಿಗಳು ಅಥವಾ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಬಂದು ಮಾಡಿರೋಂಥ ಕೋಟೆ ಇರಬೇಕು. ಒಳಗಡೆ ಹೋಗೋದಕ್ಕೆ ಮುಂಚೆ ಇಲ್ಲಿ ನೋಡಿ, ಮದ್ದುಗುಂಡುಗಳನ್ನೆಲ್ಲ ಇಲ್ಲಿಂದ ಎತ್ಕೊಂಡು ಹೋಗ್ತಾಯಿದ್ರು ಅನಿಸುತ್ತೆ. ಈಸಿಯಾಗಿ ಕ್ಯಾರಿ ಮಾಡೋದಕ್ಕೆ ಅವ್ರಿಗೆ ಈಸಿಯಾಗಿ ಎತ್ಕೊಂಡು ಮೇಲಕ್ಕೆ ಹೋಗ್ಬೋದಾಗಿತ್ತು. ಅದರಿಂದ ಇಲ್ಲಿ ಒಂದು ತುತ್ತು ಮಾಡಿ ಇಟ್ಕೊಂಡಿದ್ದಾರೆ. ಒಳಗಡೆ ಹೋಗೋಣ. ವಾವ್, ಬ್ಯೂಟಿಫುಲ್. ಇಲ್ಲಿ ನೋಡಿ, ಇಲ್ಲೆಲ್ಲ ವಾಚ್ ಟವರ್ಗಳಿದೆ. ಹೇಗೆ ಕಾಣುತ್ತೆ ಈ ವಾಚ್ ಟವರಿಂದ ಆಚೆ ನೋಡೋಣ. ಇದು ತುಂಬ ರೀಸೆಂಟ್ ಬಿಲ್ಡಿಂಗ್. ಇದ್ರ ಸ್ಟೈಲ್ ನೋಡಿದ್ರೇ ಗೊತ್ತಾಗುತ್ತೆ ಇದು ತುಂಬ ರೀಸೆಂಟ್ ಬಿಲ್ಡಿಂಗ್ ಅಂತ. ಯಾಕೆಂದರೆ ಚಿಕ್ಕ ಚಿಕ್ಕ ಕಲ್ಲುಗಳು, ಇಟ್ಟಿಗೆಗಳು ಕೂಡ ಯೂಸ್ ಮಾಡಿದ್ದಾರೆ. ಇದನ್ನು ವಾಚ್ ಟವರ್ ಆಗಿ ಯೂಸ್ ಮಾಡ್ಕೊತಾ ಇದ್ರು ಅನಿಸುತ್ತೆ. ಬ್ಯೂಟಿಫುಲ್. ಸೊ ಇದೆಲ್ಲ ನಮಗೆ ಏನು ತೋರಿಸುತ್ತೆ ಅಂದರೆ ಎಷ್ಟು ಜೀವನದಲ್ಲಿ ಭಯ, ಅಂದರೆ ಅವಾಗ ಎಷ್ಟು ಪ್ರಾಣಕ್ಕೆ ಭಯ ಇತ್ತು. ಭಯ ಅನ್ನೋದಕ್ಕಿಂತ ನಿಮ್ಮ ಲೈಫ್ ಯಾವಾಗಲೂ ರಿಸ್ಕಲ್ಲಿದೆ. ಯಾವ ಟೈಮಲ್ಲಿ ಬೇಕಾದರೂ ಎನಿಮಿ ಅಟ್ಯಾಕ್ ಮಾಡ್ಬೋದು. ಆ ಥರ ಯಾವಾಗಲೂ ಒಂದು ಫಿಯರಲ್ಲೇ ಅವರು ಜೀವನ ಮಾಡಿದ್ದಾರೆ, ಮತ್ತು ಯಾವಾಗಲೂ ಯುದ್ಧದಲ್ಲೇ ಅವರು ಜೀವನ ಮಾಡ್ಕೊಂಡಿದ್ದಾರೆ. ಬ್ಯೂಟಿಫುಲ್. ನಾವಿಲ್ಲಿ ನೋಡ್ಬೋದು, ನಾವು ಮಾತಾಡಿದ್ರೂ ಕೂಡ ಎಕೋ ಬರ್ತಾಯಿದೆ. ಚಪ್ಪಾಳೆ ಹೊಡಿತೀನಿ, ನೋಡೋಣ ಯಾವ ಥರ ಬರುತ್ತೆ ಅಂತ. ಅಪ್ಪಾಗ ನಾವು ಇವಾಗ ಆದಿಲ್ ಶಾಹಿ ಅಥವಾ ಟಿಪ್ಪು ಸುಲ್ತಾನ್ ಅವರು ಏನೋ ಒಂದು ಕೋಟೆ ಕಟ್ಟಿದ್ರು, ಒಂದು ವ್ಯೂ ಪಾಯಿಂಟ್ ಇತ್ತು. ಅದು ನೋಡಿಕೊಂಡು ಮೇಲೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಮತ್ತು ದೇವಸ್ಥಾನ ಕೂಡ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸ್ಪೇರಾ ಬನ್ನಿ ಇವಾಗ ಮೇಲೆ ಹೋಗೋಣ, ನೋಡೋಣ. ಅಲ್ಲೊಂದು ದೇವಸ್ಥಾನ ಕೂಡ ಇದೆ, ಕೆಲವೊಂದು ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿದೆ. ಮೇಲಿಂದ ಎಲ್ಲ ದೇವಸ್ಥಾನಗಳೇನಿದೆ, ಗುಹಾಂತರ ದೇವಾಲಯಗಳೇನಿದೆ, ಆ 4 ದೇವಸ್ಥಾನಗಳು ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ. ಮತ್ತು ಆ ಕಡೆ ಒಂದು ಸೂರ್ಯನಾರಾಯಣ ಟೆಂಪಲ್ಲು ಮತ್ತು ಭೂತನಾಥ ಟೆಂಪಲ್ ಕೂಡ ಇದೆ, ಅದು ಕೂಡ ಚೆನ್ನಾಗಿ ಕಾಣುತ್ತೆ. ಒಳಗಡೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಬ್ಯೂಟಿಫುಲ್. ಒಳಗಡೆ ಹೋಗೋಣ. ಇದೇ ಒಂದು ಗುಹೆ ಥರ ಇದೆ.
ಇಲ್ಲಿ ಕೂಡ ಒಂದು ಪಾಯಿಂಟ್ ಇದೆ ಅನಿಸುತ್ತೆ, ಕೆಲವೊಬ್ರು ಓಡಾಡಿದ್ದಾರೆ, ಆದರೆ ಮೇನ್ ಇಲ್ಲಿದೆ. ಒಳಗಡೆ ಹೋಗೋಣ. ಇಲ್ಲಿ ಕೂಡ ಕೆಲವೊಂದು ದೇವಸ್ಥಾನ ದೇವರ ಚಿತ್ರಗಳಿದೆ, ಅದೆಲ್ಲ ಹಾಳಾಗಿದೆ, ಮಳೆ ಸೌದೋಗಿದೆ, ಮಳೆ ಬಂದು ಜೋರಕ್ಕೆ. ಮುಂದೆ ಹೋಗೋಣ. ನಾವಾಗ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದನ್ನೆಲ್ಲ ಆಬ್ವಿಯಸ್ಲಿ ಅವರು ಎಷ್ಟು ಮೇಲಿದ್ದಾಗ ಅವ್ರಿಗೆ ಬೇಕಾಗಿದ್ದಂಥ ಫುಡ್ ಆ್ಯಂಡ್ ಬೆವರೇಜಸ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿರ್ತಂಥ ಒಂದು ಪ್ಲೇಸು. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲೊಂದು ಹಾಳಾಗಿದೆ, ಅದು ಬಿಟ್ಟಿರೋದು ಒಳ್ಳೆ ಕಂಡೀಷನಲ್ಲಿದೆ. ಎಷ್ಟು ಚೆನ್ನಾಗಿದೆ ಅಂದರೆ, ಮತ್ತು ಅದ್ರ ಪ್ಲಾಸ್ಟಿಂಗ್ ಎಲ್ಲ ಮಾಡಿರೋದು ನೋಡಿದ್ರೆ ಇದು ನನಗನ್ನಿಸ್ದಂಗೆ 6ನೇ ಶತಮಾನದೇನಲ್ಲ, ತುಂಬ ರೀಸೆಂಟಾಗಿ ಆಗಿರೋವಂಥದ್ದು ಅಂತ ಅನಿಸುತ್ತೆ. ಬನ್ನಿ ಒಳಗಡೆ ಹೋಗೋಣ. ಓಕೆ, ವೈಟ್. ಇಲ್ಲಿ ನೋಡಿ ಯಾವ ಥರ ಇದೆ. ಇಲ್ಲಿ ಒಳಗಡೆ ಸ್ಪೇಸ್ ಇದೆ. ಇಲ್ಲಿ ಅವ್ರಿಗೆ ಬೇಕಾಗಿದ್ದಂಥ ಫುಡ್ ಆ್ಯಂಡ್ ಬೆವರೇಜಸ್ನ ಸ್ಟೋರ್ ಮಾಡ್ಕೊಳ್ತಾಯಿದ್ರು. ಹತ್ತೋದಕ್ಕೆ ಯಾವ ಥರ ಪ್ಲೇಸ್ ಇದೆ ಇಲ್ಲಿ. ಇಲ್ಲಿ ಎಷ್ಟೊಂದು ಮೆಟ್ಲುಗಳು ಇಟ್ಟಿದ್ದಾರೆ. ಇಲ್ಲಿಂದ ಮೇಲಕ್ಕೆ ಹೋಗಿ ಅವ್ರಿಗೆ ಬೇಕಾಗಿದ್ದಂಥ ವಸ್ತುಗಳನ್ನ ಒಳಗಡೆ ಹಾಕ್ತಾಯಿದ್ರು ಅನಿಸುತ್ತೆ. ಇಲ್ಲಿ ನೋಡಿ, ಇದು ಕೆಳಗಡೆ ಬಿದ್ದೋಗಿದೆ. ನಾವಿಲ್ಲಿ ನೋಡ್ಬೋದು ಯಾವ ಥರ ಇದೆ ಒಳಗಡೆ ವ್ಯೂ ಅಂತ. ಇಲ್ಲಿ ನೋಡಿ, ಇದು ಬಿದ್ದೋಗಿದೆ. ಬ್ಯೂಟಿಫುಲ್. ಮತ್ತು ಇಲ್ಲಿ ಒಂದು ರೂಯಿನ್ಸ್ ಕೂಡ ಇದೆ. ಮೋಸ್ಟ್ಲಿ ಯಾವುದೋ ಒಂದು ಇರೋದಕ್ಕೆ ಒಂದು ಪ್ಲೇಸ್ ಕೂಡ ಮಾಡ್ಕೊಂಡಿದ್ದಾರೆ. ಅದು ಮಳೆಗೆ ಗಾಳಿಗೆ ಬಿದ್ದೋಗಿದೆ. ಅದನ್ನು ಕೂಡ ನೋಡೋಣ ಹೇಗಿದೆ ಅಂತ, ಯಾವ ಥರ ಇವರು ಇರ್ತಾಯಿದ್ರು. ಏನು ಮನೆ ಅಲ್ಲ ಇದು. ಇಲ್ಲಿ ನೋಡಿ, ಇದನ್ನು ಕೂಡ ಮೇ ಬಿ ಗ್ರೈನ್ಸ್ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿರ್ಬೋದು, ಏಕೆಂದರೆ ಇಷ್ಟು ಚಿಕ್ಕ ಮನೆಗಳು ಇರೋದಿಲ್ಲ. ಸ್ಟ್ರೇಂಜ್. ಮೇ ಬಿ ಇದೇ ಥರ ಪಕ್ಕದಲ್ಲಿ ಇದೆಯಲ್ಲ, ಅದೇ ಥರ ಇಲ್ಲಿ ಕೂಡ ಗ್ರೈನ್ ಸ್ಟೋರ್ ಮಾಡೋದಕ್ಕೆ ಮಾಡಿದ್ದಾರೆ. ಆದರೆ ಮಳೆಯಿಂದ ಗಾಳಿಯಿಂದ ಸೌದು ಬಿದ್ದೋಗಿದೆ. ಬನ್ನಿ ನೋಡೋಣ. ಇಲ್ಲಿ ನೋಡಿ, 1 2 3 4 5 ಪಕ್ಕದಲ್ಲಿ ಕೂಡ ಆಪೋಸಿಟ್ ಸೈಡಲ್ಲಿ ಕೂಡ ಅದೇ ಥರ 6 6 12 ಕಟ್ಟಿದ್ದಾರೆ. ಮೇ ಬಿ ಇದು ಏನು ಫುಡ್ ಗ್ರೈನ್ಸ್ ಸ್ಟೋರ್ ಮಾಡೋದಕ್ಕೆ ಇಟ್ಕೊಂಡಿದ್ದಂಥ ಪ್ಲೇಸ್ ಅಂತ ಅನಿಸುತ್ತೆ. ಬ್ಯೂಟಿಫುಲ್. ನೋಡಿ, ಈ 3 ಪ್ಲೇಸ್ಗಳು ಯಾವ ಥರ ಕಾಣಿಸ್ತಾ ಇದೆ ಇಲ್ಲಿ. ಬ್ಯೂಟಿಫುಲ್. ಮತ್ತು ಇದರಲ್ಲೂ ಕೂಡ ಮೆಟ್ಲುಗಳಿದೆ. ಮೆಟ್ಲು ಹತ್ಕೊಂಡು ಮೇಲಕ್ಕೆ ಹೋಗ್ಬೋದು ಅವರು. ಬನ್ನಿ ಇಲ್ಲಿಂದ ಮೇಲೆ ಹೋಗೋಣ, ನೋಡೋಣ ಇನ್ನೂ ಯಾವ ಥರ ಇದೆ ಪ್ಲೇಸ್ಗಳೆಲ್ಲ ಅಂತ. ಲೆಟ್ಸ್ ಗೋ.
ನಾವಿವಾಗ ಆಲ್ಮೋಸ್ಟ್ ಪೀಕ್ ಹತ್ರ ಬಂದಿದ್ದೀವಿ. ತುಂಬ ಜೋರಾಗಿ ಗಾಳಿ ಬೀಸ್ತಾ ಇದೆ. ಬನ್ನಿ ನೋಡೋಣ ಹೇಗಿದೆ ಪ್ಲೇಸ್ಗಳೆಲ್ಲ ಅಂತ. ಇಲ್ಲೂ ಕೂಡ ಒಂದು ಕೋಟೆ ಕಟ್ಟಿದ್ದಾರೆ. ಒಂದು ಬಿಲ್ಡಿಂಗ್ ಥರ ಇದೆ ಇದು. ಮೋಸ್ಟ್ಲಿ ಮಳೆಗೆ ಗಾಳಿಗೆ ಬಿದ್ದೋಗಿದೆ. ಇದು ಪ್ಲಾಸ್ಟಿಂಗ್ ಸ್ಟೈಲೆಲ್ಲ ನೋಡಿದ್ರೆ ಇದು ತುಂಬ ಲೇಟೆಸ್ಟ್ ಬಿಲ್ಡಿಂಗ್. ಲೇಟೆಸ್ಟ್ ಅಂದರೆ 1700 1500 ಆ ರೇಂಜಲ್ಲಿ ಕಟ್ಟಿರಬಹುದು. ಸೊ ಇಲ್ಲಿ ಯಾವ ಕಡೆಯಿಂದ ಯಾವ ಕಡೆ ನೋಡಿದ್ರೂ ಕೂಡ ಸುತ್ತಲೂ ಒಂದು ಕ್ರಿಯೇಟ್ ಆಗಿಬಿಟ್ಟಿದೆ ತುಂಬ ಮಿಲಿಯನ್ ವರ್ಷಗಳಿಂದ. ಅದರಿಂದಾಗಿ ಬಾದಾಮಿ ಚಾಲುಕ್ಯರು ಇದನ್ನು ಕ್ಯಾಪಿಟಲ್ ಸಿಟಿಯಾಗಿ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಯಾವುದೇ ಎನಿಮಿ ತುಂಬ ಈಸಿಯಾಗಿ ಎಂಟ್ರಾಗೋದು ಕಷ್ಟ ಇದೆ. ಅಟ್ಲೀಸ್ಟ್ ಒಂದು 3 ಸೈಡಿಂದ ಕಷ್ಟ ಇದೆ. ಇನ್ನೊಂದು ಸೈಡಲ್ಲಿ ಅವರು ಆರ್ಮಿನ ಇಟ್ಟು ಅದನ್ನು ಕಾಯ್ತಾಯಿದ್ರು ಅನಿಸುತ್ತೆ. ಎಲ್ಲ ಕೋಟೆಗಳು ಇದೇ ರೀತಿ ಕಟ್ತಾಯಿದ್ರು, ಎನಿಮಿಗೆ ಈಸಿಯಾಗಿ ಎಂಟ್ರಿ ಆಗೋದಕ್ಕೆ ಆಗಬಾರ್ದು. ಆ ರೀತಿಯಲ್ಲಿ ಕೋಟೆಯನ್ನು ಅವರು ರಾಜಧಾನಿನ ಕಟ್ಕೊಳ್ತಾಯಿದ್ರು. ವಿಜಯನಗರ ಸಾಮ್ರಾಜ್ಯ ಇರ್ಬೋದು ಅಥವಾ ಚಿತ್ರದುರ್ಗದಲ್ಲಿರ್ಬೋದು, ಇದೇ ರೀತಿ ನಾವು ನೋಡ್ಬೋದು. ಇಲ್ಲಿ ನೋಡಿ ಇನ್ನೊಂದು ಪ್ಲೇಸು. ವಿಚಿತ್ರವಾಗಿದೆ, ಉಳ್ಕಲ್ಲ ಅಥವಾ ಏನಂತ ಗೊತ್ತಾಗ್ತಾಯಿಲ್ಲ. ಇದು ಮಾತ್ರ ಈ ಥರದ್ದು ಎಲ್ಲ ಕಡೆ ಎಲ್ಲ ಹಿಸ್ಟಾರಿಕಲ್ ಪ್ಲೇಸ್ಗಳಲ್ಲಿ ಎಲ್ಲೆಲ್ಲಿ ಕಲ್ಲಿನ ಕಟ್ಟಡಗಳಿದೆ ಅಲ್ಲೆಲ್ಲ ಕಡೆ ಇದನ್ನು ಯೂಸ್ ಮಾಡಿದ್ದಾರೆ. ಒಳಗಡೆ ಹೋಗಿ ರೂಯಿನ್ಸ್ನೆಲ್ಲ ನೋಡೋಣ ಸ್ವಲ್ಪ ಯಾವ ಥರ ಇದೆ ಇದು ಅಂತ. ಸೊ ಇಲ್ಲಿ ಒಂದು ಬಿಲ್ಡಿಂಗ್ ಇದೆ. ಸೊ ಇದ್ರ ಸ್ಟೈಲ್ ನೋಡಿದ್ರೆ ಅರೌಂಡ್ ಅಬೌಟ್ 1700 ಇಶಲ್ಲಿ ಕಟ್ಟಿರೋವಂಥದ್ದು ಅನಿಸುತ್ತೆ. ಮೇ ಬಿ ಇವಾಗ ಟಿಪ್ಪು ಸುಲ್ತಾನ್ ಮತ್ತು ಆದಿಲ್ ಶಾಹಿಗಳು ಇಲ್ಲಿ ಇರಬೇಕಾದ್ರೆ ಈ ಕೋಟೆಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಇದ್ದಂಥ ಜನಗಳು ವಾಸ ಮಾಡೋದಕ್ಕೆ ಈ ಪ್ಲೇಸ್ನ ಕಟ್ಕೊಂಡಿರ್ಬೋದು. ಬನ್ನಿ ಒಳಗಡೆ ನೋಡೋಣ ಹೇಗಿದೆ ಅಂತ. ಓ, ಇದು ಜನಗಳು ವಾಸ ಮಾಡೋದಕ್ಕೆಲ್ಲ ಬಾವಿ ಇದೆ. ಇಲ್ಲೊಂದು ನೀರು ಇವಾಗಲೂ ಇದೆ ನೋಡಿ, ನೀರಿದೆ. ನೋಡಿ ಇದೆಲ್ಲ ಕುಂಬಸ್ ಸ್ಟೈಲಲ್ಲಿದೆ. ಇಲ್ಲೂ ಕೂಡ ಒಂದು ಬಾವಿ ಇದೆ ಅನಿಸುತ್ತೆ. ಸೊ ನೀರಿಗೋಸ್ಕರ ಕಟ್ಕೊಂಡಿರ್ಬೋದು ಇದನ್ನು, ಅಥವಾ ನೀರು ಹಾಳಾಗಬಾರ್ದು ಅಂತ ಕೂಡ ಇದನ್ನು ಮೇಲ್ಗಡೆ ಕಟ್ಟಿರ್ಬೋದು. ಯಾಕೆಂದರೆ ಕುಡಿಯೋ ನೀರು ತುಂಬ ಇಂಪಾರ್ಟೆಂಟ್, ಇಲ್ಲೆಲ್ಲೂ ಸಿಗೋದಿಲ್ಲ ಅವರಿಗೆ. ಸೊ ಕುಡಿಯೋ ನೀರಿಗೋಸ್ಕರ ಮೇ ಬಿ ಇದನ್ನು ಕಟ್ಕೊಂಡಿರ್ಬೋದು. ಮುಂದೆ ಹೋಗೋಣ, ನೋಡೋಣ. ನಾವಿಲ್ಲಿ ಮೇಲೆ ಬಂದಾಗ, ಬಾದಾಮಿ ಪಕ್ಕದಲ್ಲಿ ಏನೋ ಒಂದು ಬೆಟ್ಟ ಇದೆ, ಇಲ್ಲಿ ಮೇಲೆ ಬಂದಾಗ ಒಂದು ಮರ ಇದೆ. ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ದೊಡ್ಡ ಮರಗಳು, ಆಲದ ಮರ ಆ ಥರದ್ದೆಲ್ಲ ಇರೋದು ನಮ್ಮ ಕಡೆ ಬರುತ್ತಲ್ಲ, ಆ ಥರ ಇಲ್ಲ ಇಲ್ಲಿ. ಈ ಮರದ ಸ್ಟೈಲೇ ವಿಚಿತ್ರವಾಗಿದೆ. ಒಂದೇ ಒಂದು ಒಂಟೆ ಮರ, ಬ್ಯೂಟಿಫುಲ್. ಬನ್ನಿ, ಅಲ್ಲೊಂದು ದೇವಸ್ಥಾನ ಕೂಡ ಇದೆ, ಅದನ್ನು ನೋಡೋಣ. ಇದು ಮೇಘನ ಶಿವಾಲಯ ಅಂತ ನನಗೆ ಅನಿಸುತ್ತೆ. ಮೇಲೆ ಇರೋದ್ರಿಂದ ಇದು ಮೇಲೆ ಇರುವಂಥ ಶಿವಾಲಯದಕ್ಕೆ ಮೇಘನ ಶಿವಾಲಯ ಅಂತ ಕರೀತಾ ಇದ್ದಾರೆ. ಸೊ ಇಲ್ಲಿ ಕೂಡ ನಾವು ಆನೆಗಳು ನೋಡ್ಬೋದು. ದೇವಸ್ಥಾನದ ಮುಂದೆನೇ ಅದರ ಅವಶ್ಯಕತೆ ಬಿದ್ದಾಗ ನೀರಿನ ವ್ಯವಸ್ಥೆ ಕೂಡ ಇಲ್ಲಿದೆ, ನೀರು ಕೂಡ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ನೋಡಿ, ಆ ಡಿಸೈನೇ ಅಷ್ಟು ಬ್ಯೂಟಿಫುಲ್ ಆಗಿದೆ. ಆ ಚಿತ್ರಗಳೆಲ್ಲ ಹೊರಟೋಗಿದೆ. ಯಾಕೆಂದರೆ 600 ಅಥವಾ 800 ಅಂತಲೇ ತೊಗೊಂಡ್ರೆ ಇಸ್ವಿಯಲ್ಲಿ ರೌಂಡ್ ಅಬೌಟ್ 1400ರಿಂದ 1200 ವರ್ಷಗಳು ಹಳೆಯದಿದು. ಇದು ಸ್ಟ್ರಕ್ಚರ್ ಇನ್ನೂ ಉಳ್ಕೊಂಡಿದೆ, ಅದೇ ದೊಡ್ಡ ವಿಷಯ. ಇಲ್ಲಿ ಆನೆಗಳು, ಎಲ್ಲ ಕಡೆ ಆನೆಗಳನ್ನ
ಹೊಡೆದಾಕ್ಬಿಡ್ತಾರೆ. ಆದರೆ ಇಲ್ಲಿ ಈ ಆನೆಗಳು ಉಳಿಸ್ಕೊಂಡಿದ್ದಾರೆ, ಹೊಡೆದಾಕಿಲ್ಲ. ಮತ್ತು ನಾವಿಲ್ಲಿ ನೋಡ್ಬೋದು ಇವರೆಲ್ಲ ಡ್ಯಾನ್ಸ್ ಮಾಡ್ತಾರಂಥದ್ದು. ಇಲ್ಲಿ ಇದೇ ಥರ ಚಿತ್ರಗಳು ನಮಗೆ ವಿಜಯನಗರದಲ್ಲಿ ಕೂಡ ಸಿಗುತ್ತೆ. ಇವೆಲ್ಲ ಡ್ಯಾನ್ಸ್ ಮಾಡ್ತಾರಂಥದ್ದು. ಮತ್ತು ಇಲ್ಲಿ ನೋಡಿ ಆನೆ, ಬ್ಯೂಟಿಫುಲ್. ಒಳಗಡೆ ಕೂಡ ಹೋಗೋಣ. ಇಲ್ಲಿಂದ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಇದನ್ನು ಕೂಡ ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಎಲ್ಲ ಏನೂ ಕಸರೆಗಳು ಹಾಕಿಲ್ಲ. ದೇವಸ್ಥಾನ ದೇವರಿಲ್ಲ ಅಂದರೂ ಕೂಡ ಅದನ್ನು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅಲ್ಲಿ ನೋಡಿ, ಒಳಗಡೆ ಯಾವುದೇ ಡಿಸೈನ್ಗಳಿಲ್ಲ, ಬೇಸಿಕ್ ಸ್ಟ್ರಕ್ಚರ್ ಇದು. ಆದರೆ ಈ ಕಲ್ಲೇ ಒಂದು ಡಿಸೈನ್, ತುಂಬ ಚೆನ್ನಾಗಿ ಕಾಣುತ್ತೆ ಈ ಕಲ್ಲು. ಇಲ್ಲೂ ಕೂಡ ಏನೋ ಒಂದು ಚಿತ್ರ ಬರೆಯೋದಕ್ಕೆ ಟ್ರೈ ಮಾಡಿದ್ದಾರೆ ಅನಿಸುತ್ತೆ, ಅಥವಾ ಒಂದು ಡಿಸೈನ್ ಇದೆ ಇಲ್ಲಿ. ಬ್ಯೂಟಿಫುಲ್. ಇಲ್ಲಿ ಪ್ರದಕ್ಷಿಣೆ ಆಗ್ತಾಯಿದ್ರು ಅನಿಸುತ್ತೆ. ಇಲ್ಲಿ ನೋಡಿ ಯಾವ ಥರ ಇದೆ ಇದು. ಇದನ್ನೇ ಇವಾಗ ಯೂಸ್ ಮಾಡ್ಕೊಂಡು ನಾವು ಕಿಟಕಿಗಳೆಲ್ಲ ಕಟ್ಟಿದ್ರೆ ಇದೇ ಸ್ಟ್ರಕ್ಚರ್ ಯೂಸ್ ಮಾಡ್ತಾ ಇರೋದು. ಮತ್ತು ಇಲ್ಲಿ ಇದೊಂದು ಇನ್ನೊಂದು ಸ್ಟ್ರಕ್ಚರ್. ಇದಂತೂ ಎಲ್ಲ ಕಿಟಕಿಗಳಲ್ಲಿ ಮಾಡ್ರನ್ನು, ಏನೋ ಸ್ವಲ್ಪ ಹಳೆಯದು 100 ಇಯರ್ಸ್ ಬ್ಯಾಕಲ್ಲಿ ಯೂಸ್ ಮಾಡ್ತಿದ್ರು ಕಿಟಕಿಗಳು, ಇದೇ ಥರ ಇಟ್ಕೋತಾಯಿದ್ರು. ಮತ್ತು ಇದು ಪ್ರದಕ್ಷಿಣೆ ಹಾಕೋದಕ್ಕೆ ಒಳಗಡೆ ನೋಡಿ, ಇಲ್ಲಿಂದ ಬಂದು ಈ ಥರ ಬರ್ಬೋದು, ಪ್ರದಕ್ಷಿಣೆ ಹಾಕಿ. ಇಲ್ಲಿ ನೋಡಿ, ಇದು ಒಂದು ಡಿಫ್ರೆಂಟ್ ಡಿಸೈನ್. ಇಲ್ಲಿಂದ ನಾವು ಆಚೆಗೆ ಹೋಗ್ಬೋದು. ನಮಗೆ ಇಲ್ಲಿಂದ 360 ಡಿಗ್ರಿ ವ್ಯೂ ಸಿಗುತ್ತೆ. ಮತ್ತು 3 ಕಡೆ ಏನು ಈ ಕ್ರೇಟರ್ ಕ್ರಿಯೇಟ್ ಆಗಿದೆ ಇದನ್ನು ನಾವಿಲ್ಲೇ ನೋಡ್ಬೋದು. ನಾವು ದೇವಸ್ಥಾನದ ಬಲಭಾಗದಲ್ಲಿದ್ದೀವಿ. ಇಲ್ಲಿ ನೋಡಿ, ಎಲ್ಲೂ ಕೂಡ ಎಷ್ಟು ಇವೆಲ್ಲ ಚಿತ್ರಗಳು ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಈಗೆಲ್ಲ ಹಾಳಾಗಿದೆ. ನಾವಿಲ್ಲಿ ನೋಡ್ಬೋದು ಶಿವ ಪಾರ್ವತಿ ಇರುವಂಥ ದೃಶ್ಯ. ಇಲ್ಲಿ ಒಂದು ರಾಮ ಲಕ್ಷ್ಮಣ ಸೀತಾ, ಬ್ಯೂಟಿಫುಲ್. ಇಲ್ಲಿ ನೋಡಿ, ಇದು ತುಂಬ ಹಾಳಾಗಿದೆ ಈ ದೃಶ್ಯ. ಇದನ್ನು ಸ್ಟ್ರಕ್ಚರ್ ಹಂಗೆ ಉಳ್ಕೊಂಡಿದೆ. ಇಲ್ಲಿ ನೋಡಿ, ಇದು ಯಾಳಿ ಅನ್ನೋ ಪ್ರಾಣಿ ವಿಜಯನಗರದಲ್ಲಿ ಕೂಡ ಇದ್ದಿದೆ. ಇಲ್ಲಿ ಅರ್ಧ ಮನುಷ್ಯ ಅರ್ಧ ಬೇರೆ ದೇಹ ಇಲ್ಲಿ ಸೇರಿಕೊಂಡಿದೆ ಮನುಷ್ಯನಿಗೆ. ಬ್ಯೂಟಿಫುಲ್. ಇದಕ್ಕೆ ಪೇಂಟಿಂಗ್ ಕೂಡ ಆಗಿದೆ, ಪೇಂಟಿಂಗ್ ಎಲ್ಲ ಹೊರಟೋಗಿದೆ ಆಮೇಲೆ. ನಾವು ಇಲ್ಲಿಂದ ಈ ಗುಹಾಂತರ ದೇವಾಲಯಗಳೇನಿದೆ ಅದನ್ನು ಕೂಡ ನಾವು ಇಲ್ಲಿಂದ ನೋಡ್ಬೋದು. ಇಲ್ಲಿ ನೋಡಿ, ನಾವಿಲ್ಲಿಂದ ಗುಹಾಂತರ ದೇವಾಲಯಗಳು ಕೂಡ ನೋಡ್ಬೋದು. ನೋಡಿ ಇಲ್ಲಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಆ ವ್ಯೂ ಅಂತ. ಸೊ ಇಲ್ಲಿ ಶಿವನ ದೇವಾಲಯ, ವೈಷ್ಣವ, ಶ್ರೀ ವೈಷ್ಣವ, ಮತ್ತು ಅಲ್ಲಿ ಮೇಲೆ ಜೈನ ದೇವಾಲಯ. ನೀವಿಲ್ಲಿ ನೋಡ್ಬೋದು, ಪೂರ್ತಿ ಒಂದು ದೊಡ್ಡ ಕ್ರೇಟರ್ ಇದು. ಮತ್ತು ಅಲ್ಲಿ ಒಂದು ಕೊಳ,
ಬ್ಯೂಟಿಫುಲ್. ಬನ್ನಿ ಮುಂದೆ ಹೋಗೋಣ. ನಾವು ಕೆಳಗಡೆಯಿಂದ ಏನು ಮೇಲಕ್ಕೆ ನಡ್ಕೊಂಡು ಬಂದ್ವಿ. ಆ ಮೇಲಿಂದ ನೋಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೋಡೋಣ ಬನ್ನಿ ಮೇಲಿಂದ ವ್ಯೂ ಹೇಗಿದೆ ನಾವು ನಡ್ಕೊಂಡು ಬಂದಿದ್ದಾರೆ ಅಂತ. ಎಲ್ಲ ನೋಡಿ, ನಾವು ಅಲ್ಲಿಂದ ಬಂದಿದ್ದು. ಬ್ಯೂಟಿಫುಲ್. ಹೇಗೆ ಕರ್ಕೊಂಡಿದೆ ಅಥವಾ ಅದೇ ನ್ಯಾಚುರಲ್ ಆಗಿ ಆಗಿರೋದು ಅನಿಸುತ್ತೆ. ಅಲ್ಲಿ ಇವರು ಮೇಲಕ್ಕೆ ಬರೋದಕ್ಕೆ ದಾರಿ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ದೇವಸ್ಥಾನಗಳು, ಸುತ್ತ ನೋಡ್ಬೋದು. ಇಲ್ಲಿ ದೊಡ್ಡ ಕ್ರೇಟರ್. ಬ್ಯೂಟಿಫುಲ್. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಪ್ಲೇಸಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.